ವೆಲ್ಕಮ್ ಟು ಮನಿ ಊಟ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಚಪಾತಿಗೆ ಸೈಡ್ ಡಿಶ್ ಆಗಿ ಆಲೂ ಮತ್ತು ಪಾಲಕ್ ಸೊಪ್ಪು ಬಳಸಿ ಒಂದು ಪಲ್ಯ ಥರ ಮಾಡೋದು ಹೇಗೆ ಅಂತ ಲೈಟ್ ಸೆಮಿ ಗ್ರೇವಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 2 ದೊಡ್ಡ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಕೊಳ್ಳಿ. ಇಲ್ಲಿ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು 4 ಸತಿ ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ, ಸಣ್ಣಕ್ಕೆ ಉದ್ದಕ್ಕೆ ಬೇಡ, ಸಣ್ಣಕ್ಕೆ ಉದ್ರುದ್ರಾಗಿ ಹೆಚ್ಚಿರಬೇಕು, ಈ ಥರ ಪುಡಿಯಾಗಿ ಆ ಥರ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ. ನಂತರ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವ ಟೊಮೆಟೋಸ್ ಒಂದು ಅರ್ಧ ಟೊಮೆಟೊ ಹಾಕಿಕೊಳ್ಳಿ. ಇಲ್ಲ ನಿಮಗೆ ಟೊಮೊಟೋಸ್ ಆಪ್ಷನ್ ಇದೆ, ಯಾಕಂದರೆ ಪಾಲಕ್ ಸೊಪ್ಪು ಹಾಕ್ಕೊತಾ ಇದ್ದೀವಲ್ವ, ನಿಮಗೆ ಟೊಮೆಟೋಸ್ ಬೇಡ ಅಂದರೆ ಪರವಾಗಿಲ್ಲ, ನೀವು ಸ್ಕಿಪ್ ಮಾಡ್ಕೊಬೋದು. ಹಾಕಿದ್ರೆ ಸ್ವಲ್ಪ ರುಚಿ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಹಾಕಿದ್ರೆ 1 ಅಥವಾ ಅರ್ಧ ಟೊಮೆಟೊ ಹಾಕಿಕೊಳ್ಳಿ ಸಾಕು ಅಷ್ಟೇ. ಈ ಟೊಮೆಟೋಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದು, ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೆಟೋಸ್ ಎಲ್ಲ, ಅಲ್ಲಿವರೆಗೂ ಇದು ಚೆನ್ನಾಗಿ ಬೇಯಬೇಕು. ನಂತರ ಒಂದೇ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಂತೂ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾವಾಗಲೂ ಒಂದೇ ಥರ ತಿನ್ನೋ ಬದಲು ಈ ಥರನೂ ಟ್ರೈ ಮಾಡಿ ನೋಡಿದ್ರೆ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಂತರ ಒಂದೇ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪುಡಿ, ಆಮೇಲೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಪಾಲಕ್ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರಬೇಕು. ಇದು ಒಂದು ಅರ್ಧ ಕಟ್ಟಿದೆ ಅಷ್ಟೇ. ಅರ್ಧ ಕಟ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡು ತೊಳೆದು ಹಾಕ್ಕೊತಾ ಇದ್ದೀವಿ. ಇದನ್ನು ಅಷ್ಟೇ ಚೆನ್ನಾಗಿ ಬೇಯಬೇಕು ಪಾಲಕ್ ಸೊಪ್ಪು, ಆಗಲೇ ರುಚಿ ಇರೋದು, ಇಲ್ಲಾಂದರೆ ರುಚಿ ಇರಲ್ಲ. ಯಾವಾಗಲೂ ಈ ಕರಿಗೆಲ್ಲ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದ್ರೇ ರುಚಿ ಬರೋದು. ನಂತರ ಬರೀ ಸಿಪ್ಪೆ ತೆಗೆದು ಈ ಥರ ಸ್ಲೈಸ್ ಆಗಿ ಕುಯ್ದಿರುವ ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೀವಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ನಂತರ ನಿಮಗೆ ಎಷ್ಟು ಗ್ರೇವಿ ಬೇಕೋ, ಇದು ಸ್ವಲ್ಪ ಸೆಮಿ ಕನ್ಸಿಸ್ಟೆನ್ಸಿ ಗ್ರೇವಿ ಬರುತ್ತೆ, ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ನೀರು ಇದ್ಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಲು ಬಿಡ್ತಾ ಇದ್ದೀವಿ. ಬೆಂದಾದದ್ದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಆಲೂಗಡ್ಡೆನ ನೋಡಿ. ಆಲೂಗಡ್ಡೆನ ಸುಮ್ಮನೆ ನಾವು ಸೌಟ್ನಲ್ಲಿ ಈ ಥರ ಕಟ್ ಮಾಡಿದ್ರೆ 2 ಪೀಸ್ ಆಯಿತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಲಾಸ್ಟಿಗೆ ಫೈನಲ್ಗೆ ನಿಮಗೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಅದು ಕೂಡ ಆಪ್ಷನಲ್. ತುಂಬಾ ಈಸಿ ರೆಸಿಪಿ ಇದು. ಬೇಸಿಕ್ ಮಸಾಲಾಸ್ ಯೂಸ್ ಮಾಡಿ ಮಾಡೋದಿದು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಪಾಲಕ್ ಸೊಪ್ಪು ತುಂಬ ಇತ್ತು ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ತುಂಬಾ ರುಚಿಯಾಗಿತ್ತು, ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಮನೆಯಲ್ಲಿ. ಪಾಲಕ್ ಮತ್ತು ಆಲೂ ಮಾಡಿರುವ ಪಾಲಕ್ ಆಲೂ ಗ್ರೇವಿ ಸವಿಯಲು ಸಿದ್ಧ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.